ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್, ಹೆಲೋ, ನಮಸ್ತೆ. ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವ್ಲಾಗ್. ಸೊ ನೀವೇನಾದರೂ ಇದೆಲ್ಲ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. So as you can see, I am back to the wooden room. That means I am at my sister's place. So yes, ನಾನು ಅಕ್ಕ ಮತ್ತು ಭಾವ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಶೃಂಗೇರಿ ಅಪ್ಪನ ಊರ ಹತ್ರ. ಬಿಕಾಸ್ ಆಫ್ ಸಮ್ ಫಂಕ್ಷನ್ ಈಸ್ ದೇರ್, ಅದಕ್ಕೆ. ಸೊ ಐ ಥಾಟ್ ಲೆಟ್ ಮೀ ವ್ಲಾಗ್. ಇಲ್ಲಿಂದ ಬೆಂಗಳೂರಿಂದ ನಾನು ಅಕ್ಕ ಭಾವ ಹೋಗ್ತಾ ಇದ್ದೀವಿ. ಗೋವಾದಿಂದ ಅಮ್ಮ, ಅಪ್ಪ, ಕನು, ದ್ಯಾಟ್ ಈಸ್ ಮೈ ಕಸಿನ್ ಬ್ರದರ್ಸ್ ಡಾಟರ್, ಆ್ಯಂಡ್ ಅಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಇಟ್ ಈಸ್ ಲೈಕ್ ಕೈಂಡ್ ಆಫ್ ಗೆಟ್ ಟುಗೆದರ್. ಐ ಥಿಂಕ್ ನಾನು ಲಾಸ್ಟ್ ಜನವರಿಗೆ ಹೋಗಿದ್ದೆ. ಆಫ್ಟರ್ ದ್ಯಾಟ್ ಐ ಡಿಂಟ್ ಮೀಟ್ ಮೈ ಪೇರೆಂಟ್ಸ್. ಆ್ಯಂಡ್ ಅಕ್ಕ ಭಾವ ಮದುವೆ ಆದಮೇಲೆ ಹೋಗಲೇ ಇಲ್ಲ. ಸೊ ದಿಸ್ ಈಸ್ ಲೈಕ್ ಗೆಟ್ ಟುಗೆದರ್ ಆಫ್ಟರ್ 2 to 3 months. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಫನ್. 2 days ನಾವು ಸ್ಟೇ ಆಗಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಸ್, ಇಟ್ಸ್ ಗೋಯಿಂಗ್ ಟು ಬಿ ಗ್ರೇಟ್ ಅಂತ ಅಂತೀನಿ ಟ್ರಿಪ್. ದ ಮಚ್ ನೀಡೆಡ್ ಬ್ರೇಕ್, ಸ್ಪೆಷಲಿ ಫಾರ್ ಮೀ ಅಂತ ಹೇಳ್ತೀನಿ. ಸೊ ಎಸ್, ಐ ವಿಲ್ ವಾಕ್ ಥ್ರೂ ಯು ಆಲ್ ದಿಸ್ 2 days, ಏನೇನಾಗುತ್ತೆ ಅಂತ ಹೇಳಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಬೈ 5:45 ನಾವು ಜೀಜು ಮನೆಯಿಂದ ಹೊರಟಿದ್ವಿ. ಆಲ್ಮೋಸ್ಟ್ ಕತ್ಲು ಆಗಿತ್ತು, ಬಟ್ ಲೈಕ್ ಸ್ವಲ್ಪ ಬೇಗನೆ ಹೋದರೆ ಟ್ರಾಫಿಕ್ ಕಡಿಮೆ ಸಿಗುತ್ತೆ ಅಂತ ಹೇಳಿಕೊಂಡು ನಾವು ಆ ಟೈಮಲ್ಲೇ ಹೊರಟಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ 5 o'clockಗೇ ಹೊರಡ್ಬೇಕಂತ ಇತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ನೋ ಇಶ್ಯೂಸ್, ನಮಗೇನು ಅಷ್ಟೊಂದು ಟ್ರಾಫಿಕ್ ಸಿಗಲಿಲ್ಲ. ನೆಕ್ಸ್ಟ್ ನಾವು ಫಾರ್ ಬ್ರೇಕ್ಫಾಸ್ಟ್ ಅಂತ ಹೇಳಿಬಿಟ್ಟು ಒಂದು ಕಡೆ ಸ್ಟಾಪ್ ತೊಗೊಂಡಿದ್ವಿ. ಐ ಡೋಂಟ್ ನೋ ವಿಚ್ ಪ್ಲೇಸ್ ಇಸ್ ದಿಸ್, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಎಲ್ಲ ಆ ಹೋಟೆಲ್ದು ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ದೆನ್ ವಿ ಕಂಟಿನ್ಯೂಡ್ ಅವರ್ ಜರ್ನಿ. ಸೊ ಗೊತ್ತಿಲ್ಲ ನಾವು ಎಲ್ಲಿದ್ದೀವಿ ಅಂತ ಹೇಳಿ, ಲೈಕ್ ರೂಟ್ ಮ್ಯಾಪ್ ಥ್ರೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ಟೇಕನ್ ಅ ಸ್ಮಾಲ್ ಬ್ರೇಕ್, ಜಸ್ಟ್ ಲೈಕ್ ವಾಶ್ರೂಮ್ ಬ್ರೇಕ್ ಅಂತ ಅನ್ಕೋಬೋದು. ಸೊ ಯಾ, ಅಪ್ಪ ಅಮ್ಮನೂ ಗೋವಾದಿಂದ ಹೊರಟಿದ್ದಾರೆ. ಅವ್ರು ಮೇ ಬಿ ಗೊತ್ತಿಲ್ಲ ಎಷ್ಟು ಗಂಟೆ ರೀಚ್ ಆಗ್ಬೋದು ಅಂತ. ಫಾರ್ ಅಸ್ ಲೈಕ್ ಮ್ಯಾಪಲ್ಲಿ ತೋರಿಸ್ತಾ ಇದೆ ದಟ್ ವಿ ಆರ್ ಗೋಯಿಂಗ್ ಟು ರೀಚ್ ಬೈ 2 o'clock or 1 o'clock, like that, depending on how much breaks we take. So yes, maybe we are going to be there by 2 o'clock, like that. ನೋಡುವ ಹೇಗಿರುತ್ತೆ ಅಂತೇಳಿ. ಬಟ್ ಫಾರ್ ನೌ ವಿ ಆರ್ ಗೋಯಿಂಗ್ ಸ್ಲೋಲಿ, ಏನು ಹರಿಬರಿ ಮಾಡ್ತಾ ಇಲ್ಲ. ಸೊ ಎಸ್, ಸೆಕೆಂಡ್ ಬ್ರೇಕ್ ತೊಗೊಂಡಾದಮೇಲೆ ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಚಿಕ್ಕಮಂಗ್ಳೂರು ರೂಟಿಂದ ಹೋಗ್ತಾ ಇರೋದ್ರಿಂದ ವ್ಯೂ ಎಲ್ಲ ತುಂಬ ಸಖತ್ತಾಗಿತ್ತು. ವಿ ವರ್ ಜಸ್ಟ್ ಎಂಜಾಯಿಂಗ್ ಅವರ್ ಕಂಪನಿ. ಜೀಜು ಅಂತೂ ನಮ್ಮ ಅಕ್ಕಂದು ಮಜಾಕ್ ಮಾಡ್ತಾಯಿದ್ರು. ಸೊ ಲೈಕ್ ಕಂಟಿನ್ಯೂಸ್ಲಿ ವಿ ವರ್ ಹ್ಯಾವಿಂಗ್ ಫನ್. ವಿ ಹ್ಯಾವ್ ಟೇಕನ್ ದ ಥರ್ಡ್ ಬ್ರೇಕ್ ಬಿಕಾಸ್ ಜೀಜುಗೆ ಸ್ವಲ್ಪ ನಿದ್ದೆ ಬರ್ತಿತ್ತು. ಸೊ ಕಾಫಿ ಟೀ ಕುಡಿಯೋಣ ಅಂತ ಹೇಳಿ ಆಲ್ಮೋಸ್ಟ್ ಜಸ್ಟ್ 30 minutes ಅಷ್ಟೇ ದೂರ ಇದ್ದೀವಿ ನಾವು ಫ್ರಮ್ ಹೋಟೆಲ್. ಬಟ್ ಸ್ಟಿಲ್ ವಿ ಟುಕ್ ಶಾರ್ಟ್ ಬ್ರೇಕ್, ನೋ ರಿಸ್ಕ್. ಅದಕ್ಕೆ ಮತ್ತು ಜೀಜು ಅಲ್ಲಿ ದೇ ಆರ್ ಹ್ಯಾವಿಂಗ್ ಕಾಫಿ ಟೀ and I'm roaming over here. You can see the scene over here. ಎಷ್ಟು ಚೆನ್ನಾಗಿದೆ. I'll show you with the back camera. Wait a sec. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸೀನ್ ಇದೆ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸೊ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು we will leave. So finally we reached hotel. ಅಪ್ಪ ಅಮ್ಮ ಇನ್ನೂ ಬರೋಕ್ಕಿದ್ದಾರೆ. ನಾನು ಅಕ್ಕ ಮತ್ತು ಜೀಜು ರೂಮಿಗೆ ಚೆಕ್-ಇನ್ ಆಗಿದ್ದೀವಿ. ನೆಕ್ಸ್ಟ್ ರೂಮೇ ಅಕ್ಕ ಭಾವ, ಈ ರೂಮ್ ನಾನು ಮತ್ತು ಕನು, ಆ್ಯಂಡ್ ನೆಕ್ಸ್ಟ್ ರೂಮ್ ವಿಲ್ ಬಿ ಮಾಮ್ ಆ್ಯಂಡ್ ಡ್ಯಾಡ್ಸ್. ಸೊ ಇವಾಗ ಲಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಫ್ರೆಶನ್ ಅಪ್ ಎಲ್ಲ ಆಗಿ. ಆ್ಯಂಡ್ ರೂಮ್ ಈಸ್ ವೆರಿ ಸ್ಪೇಷಿಯಸ್.
ನನಗಂತೂ ತುಂಬ ಇಷ್ಟ ಆಗಿದೆ. ಆಲ್ಸೋ ಬೆಲ್ಕನಿ ಕೂಡ ಇದೆ, ಸೊ ವಿ ಕ್ಯಾನ್ ಕ್ಲಿಕ್ ಸಮ್ ಗುಡ್ ಫೋಟೋಸ್ ಆ್ಯಂಡ್ ಆಲ್. ಸೊ ಯಸ್, ಫಾರ್ ನೌ ದಿಸ್ ಇಸ್ ದ ಅಪ್ಡೇಟ್. ನೋಡುವ ಲಂಚ್ ಆದಮೇಲೆ ಏನು ಮಾಡ್ತೀವಿ ಅಂತ ಹೇಳಿ. ಸೊ ಎಸ್, ಲೆಟ್ಸ್ ಸಿ ಯು ಆಫ್ಟರ್ ದ್ಯಾಟ್. ಅಪ್ಪ ಅಮ್ಮ ಬರ್ತಾರಲ್ಲ ಅವಾಗ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಸೊ ಎಸ್, ಸೊ ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ಫ್ರೆಶನ್ ಅಪ್ ಎಲ್ಲ ಆಗಿ ನಾನು ಜೀಜು ಮತ್ತು ಅಕ್ಕ ಲಂಚ್ ಮಾಡೋಣ ಅಂತ ಹೇಳಿ ಅಲ್ಲೇ ಹೋಟೆಲ್ ಕೆಳಗಡೆ ಇರೋ ರೆಸ್ಟೋರೆಂಟ್ ಹತ್ರನೇ ಬಂದ್ವಿ. ಅಪ್ಪ ಅಮ್ಮ ಕನು ಆನ್ ದ ವೇ ಇದ್ದರು. ಸೊ ನಮ್ಮ ಲಂಚ್ ಆದ ತಕ್ಷಣವೇ ಅವ್ರು ಅಲ್ಲೇ ಬಂದರು ಹೋಟೆಲ್ ಹತ್ರನೇ. ಸೊ ಲೈಕ್ ಇಟ್ ವಾಸ್ ಲೈಕ್ ಗೆಟ್ ಟುಗೆದರ್ ಆಫ್ಟರ್ ಸೋ ಲಾಂಗ್ ಟೈಮ್. ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತಗೊಂಡು ಈವ್ನಿಂಗ್ ಟೈಮ್ ನಾವು ಶೃಂಗೇರಿ ಟೆಂಪಲಿಗೆ ಹೋಗಬೇಕಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಸೊ ಬಿಫೋರ್ ದ್ಯಾಟ್ ವಿ ಆಲ್ ಗಾಟ್ ರೆಡಿ ಆ್ಯಂಡ್ ಒಂದು ಕಪ್ ಆಫ್ ಕಾಫಿ ಟೀ ಕುಡಿದು ಹೋಗೋಣ ಅಂತ ಹೇಳಿಬಿಟ್ಟು ಸೇಮ್ ರೆಸ್ಟೋರೆಂಟ್ದಲ್ಲೇ ನಾವು ಕಾಫಿ ಎಲ್ಲ ಕುಡಿಯೋಕ್ಕಂತ ಬಂದ್ವಿ. ಫೈನಲಿ ನಾವು ಟೆಂಪಲಿಗೆ ಹೋದ್ವಿ. ಲೈಕ್ ಸ್ವಲ್ಪ ಬೇಗನೆ ಹೋದ್ವಿ, 5 o'clock ಹಾಗೆ, ಸೊ ದ್ಯಾಟ್ ನಮಗೆ ಮೀನು ನೋಡೋಕ್ಕಾಗುತ್ತೆ ಅಂತ ಹೇಳಿ. ಇಲ್ಲಿ ಅಕ್ಕ ನಮ್ಮ ಜೀಜುಗೆ ಟೆಂಪಲ್ ಕತೆ ಎಲ್ಲ ಹೇಳ್ತಾ ಇದ್ಲು, ಲೈಕ್ ಅದ್ರದ್ದು ಹಿಸ್ಟ್ರಿ ಏನಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ಟೆಂಪಲ್ ದರ್ಶನ ಎಲ್ಲ ತಗೊಂಡು ನಾವು ನದಿ ಹತ್ರ ಹೋದ್ವಿ ಅಲ್ಲಿ ಮೀನು ನೋಡೋಕ್ಕೆ ಅಂತ ಹೇಳಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಲೈಕ್ ಫೋಟೋಶೂಟ್ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತಲ್ಲೇ ಇದ್ವಿ ನಾವು ಸಂಜೆ ಮಟ್ಟವರೆಗೂ. ಹಾಗೆ ಪ್ರಸಾದನೂ ತಿನ್ಕೊಂಡು ನೈಟ್ ನಾವು ರೂಮಿಗೆ ಮತ್ತೆ ಬಂದ್ವಿ. ಸೊ ನಾವು ಹೋಗಿದ್ದು ಪ್ರೀವಿಯಸ್ ಡೇನೇ ಅಮ್ಮಂದು ಬರ್ಡೇ ಇತ್ತು. ಸೊ ಅದಕ್ಕೆ ಏನೇನು ಗಿಫ್ಟ್ ತೊಗೊಂಡು ಬಂದಿದ್ವಲ್ಲ ನಮ್ಮ ಅಮ್ಮಂಗೆ ಕೊಡೋಕ್ಕೆ ಅಂತ ಹೇಳಿ ನಾನು ಜೀಜು ಅಕ್ಕ ಸೊ ಅದೆಲ್ಲ ನಾವು ಕೊಡ್ತಾ ಇದ್ವಿ. ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತಲೂ ಇತ್ತು, ಬಟ್ ಅಲ್ಲಿ ನಿಯರ್ ಬೈ ಯಾವುದು ಬೇಕ್ರಿ ಇರಲಿಲ್ಲ, ಸಿಗಲಿಲ್ಲ ನಮಗೆ. ಪ್ಯೂರ್ ಸಿಲ್ಕ್ गोल्ड गोल्ड में गोल्ड आम्ही किती आणले किती नाकाचे दिसतात नाकाचे त्यांना सांगलं मी बरे असं म्हणजे लगे सेम तुका घेतले हो ते अगल्पा 19 तारीख no swing na same which Rachita is telling me na she told that only she liked that day looking at hers. So I got this chain. Gold. Thank you. ಅಮ್ಮಂಗೆ ಗಿಫ್ಟ್ ಕೊಟ್ಟಾದಮೇಲೆ ನಾವೆಲ್ಲರೂ ಫ್ರೆಶನ್ ಅಪ್ ಆಗಿ ಎಲ್ಲರೂ ಕೂತ್ಕೊಂಡು ಒಂದು ಚಿಕ್ಕದಾಗಿ ಪಾರ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದೇ ರೂಮಲ್ಲಿ ಬಂದುಬಿಟ್ಟು ಪಾರ್ಟಿ ಮಾಡ್ತಾಯಿದ್ವಿ, ಮಾತಾಡ್ತಾ ಇದ್ವಿ. ಆ್ಯಂಡ್ ಇಟ್ ವಾಸ್ ಲೈಕ್ ಗ್ರೇಟ್ ಟೈಮ್ ಸ್ಪೆಂಟ್ ಅಂತ ಅನ್ಬೋದು. Cheers. 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 The next day. Hello guys, it is the next day and ನಾವು ಆ್ಯಕ್ಚುಲಿ ಫ್ರೆಶನ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಪ್ಲ್ಯಾನ್ ಏನಂದರೆ ಅಪ್ಪನ ಮನೆ ಹತ್ರ ಹೋಗ್ತೀವಿ ಆ್ಯಂಡ್ ಆಲ್ಸೋ ಅಮ್ಮನ ಮನೆ ಹತ್ರನೂ ಹೋಗ್ತೀವಿ. ಲೈಕ್ ಅಲ್ಲಿ ದೇವಸ್ಥಾನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಡಿಸ್ಟರ್ಬಿಂಗ್ ಬಿಕಾಸ್ ನಾನು ಬೆಲ್ಕನಿದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಗ್ನೋರ್ ದ ನಾಯ್ಸ್, ಬ್ಯಾಕ್ಗ್ರೌಂಡ್ ನಾಯ್ಸ್. ಸೊ ಎಸ್, ಇವಾಗ ರೆಡಿ ಆಗಬೇಕು. ಅಪ್ಪನ ಊರಲ್ಲಿ ಯಾಕೆ ಅಂದರೆ ಪೂಜೆ ಇದೆ, ಅಲ್ಲಿ ಪಂಜರೊಳ್ಳಿ ದೇವಸ್ಥಾನದಲ್ಲಿ ಪೂಜೆ ಇದೆ. ಸೊ ಅದಕ್ಕೋಸ್ಕರನೇ ನಾವು ಬಂದಿದ್ದೀವಿ, ಮೇನ್ಲಿ ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ. ನಿನ್ನೆ ಶೃಂಗೇರಿ ಎಲ್ಲ ಟೆಂಪಲ್ ಓಡಾಡ್ಕೊಂಡೆಲ್ಲ ಬಂದು ಸ್ವಲ್ಪ ಪಾರ್ಟಿ ಎಲ್ಲ ಮಾಡಿಕೊಂಡು ನಾವು ಲೇಟಾಗೆ ಮಲ್ಕೊಂಡಿದ್ವಿ. ಸೊ ಇವಾಗೇನು ಅಷ್ಟೊಂದೇನು ಇದು ಇಲ್ಲ. ಆಮೇಲೆ ಪೂಜೆ ಆದಮೇಲೆ ಗೊತ್ತಿಲ್ಲ, ಲೈಕ್ ಪೂಜೆ ಮಧ್ಯಾಹ್ನ ಮಠವರೆಗೂ ಇದೆ. ಆಫ್ಟರ್ ದ್ಯಾಟ್ ವಿ ವಿಲ್ ಸಿ ಲೈಕ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ಆಲ್. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಎಸ್, ಇವಾಗ ಹೋಗ್ಬಿಟ್ಟು ಐ ವಿಲ್ ಗೆಟ್ ರೆಡಿ ನಾವು. ಸೊ ಯಾ, ಲೆಟ್ಸ್ ಸಿ. ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಮೈ ಮಾಮ್ಸ್ ನೇಟಿವ್. ಅಲ್ಲೆಲ್ಲರೂ ನಿಂತ್ಕೊಂಡಿದ್ದಾರೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಹಿಯರ್ ಮೀ ಆ್ಯಂಡ್ ಕನು ಈಸ್ ರೆಡಿ.
ಇಲ್ಲಿ ದೇವಸ್ಥಾನ ಪೂಜೆ ಮಾಡಿಬಿಟ್ಟು ಆಮೇಲೆ ಅಪ್ಪನ ಮನೆಗೆ ಹೋಗ್ತೀವಿ. ಅಲ್ಲಿ ಪಂಜರೋಳಿ ದೇವಸ್ಥಾನ ಅದು ಪೂಜೆ ಇದೆ. ಸೊ ಎಸ್, ಸಿ ಐ ಗಾಟ್ ಸಮಥಿಂಗ್. So wait, let me show the. This is the temple. Dana. And there is my brother and his friends coming. Akka bhavanu bartare. Yes. Oh God, ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಆ್ಯಂಡ್ ದಿಸ್ ವಾಸ್ ದ ಪ್ಲೇಸ್ ವೇರ್ ಮೈ ಚೈಲ್ಡ್ಹುಡ್ ಹ್ಯಾವ್ ಬಿನ್ ಸ್ಪೆಂಡ್. ನಾಟ್ ಮೋಸ್ಟ್ ಆಫ್ ದ ಟೈಮ್, ಬಟ್ ಲೈಕ್ ಯಾವಾಗಲೂ ಊರಿಗೆ ಬರ್ತೀವಿ ಅಂದರೆ ಅಜ್ಜ ಅಜ್ಜಿ ಮನೆಗಂತೂ ಬಂದೇ ಬರ್ತಿದ್ವಿ. ಆ್ಯಂಡ್ ಲೈಕ್ ಇಟ್ ಫೀಲ್ಸ್ ಸೋ ಗುಡ್ ಟು ಸಿ, ನಾಟ್ ಟು ಸಿ ದಿಸ್ ಪ್ಲೇಸ್ ಲೈಕ್ ದಿಸ್ ಆ್ಯಕ್ಚುಲಿ. ಆ್ಯಕ್ಚುಲಿ ಮಾಮ ಇವಾಗ ಮನೆ ಕಟ್ಟಿದ್ದಾರೆ ಅಲ್ಲಿ ಮೇಲೆ. ಬಟ್ ಐ ಶೋ ಯು, ಹಿಯರ್ ವಾಸ್ ದ ಪ್ಲೇಸ್ ಲೈಕ್ ವಿ ಯೂಸ್ ಟು ಪ್ಲೇ ಆ್ಯಂಡ್ ಆಲ್. ಐ ಕಾಂಟ್ ಸಿ ದಿಸ್ ಪ್ಲೇಸ್ ಲೈಕ್ ದಿಸ್ ಯಾರ್. ಸೊ ಇಲ್ಲಿ ನಮ್ಮ ಮಾಮ ಇವಾಗ ಮನೆ ಕಟ್ಟಿದ್ದಾರೆ. ಬಟ್ ದಿಸ್ ಈಸ್ ದ ಪ್ಲೇಸ್. ನಾನು ಚಿಕ್ಕ ಇರಬೇಕಾದ್ರೆ ಇಲ್ಲೇ ಆಟಾಡ್ತಿದ್ವಿ. ಲೈಕ್ ಯಾವಾಗಲೂ ಊರಿಗೆ ಬಂದ್ವಿ ಅಂದರೆ ಅಜ್ಜ ಅಜ್ಜಿ ಮನೆಗಂದರೆ ಇಲ್ಲೇ ಆಟಾಡ್ತಿದ್ವಿ. ಅಮ್ಮನ ಮನೆಯಿಂದ ಆಮೇಲೆ ನಾವು ಅಪ್ಪನ ಮನೆ ಹತ್ರ ಬಂದ್ವಿ. ಅಲ್ಲಿ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿ ನಾನು ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ರಿಲೇಟಿವ್ಸ್ ಎಲ್ಲ ಬಂದು ಮಾತಾಡ್ತಿರ್ಬೇಕಾದ್ರೆ ಆಗಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನಾವು ಫೋಟೋಶೂಟ್ ಮಾಡ್ತಾಯಿದ್ವಿ. ಇಲ್ಲಿ ನನ್ನ ಜೀಜು ಅವ್ರ ಸ್ಕಿಲ್ಸ್ನ ತೋರಿಸ್ತಾ ಇದ್ದಾರೆ. ಐ ಡೋಂಟ್ ನೋ ವಾಟ್ ಹಿ ವಾಸ್ ಟ್ರೈಯಿಂಗ್ ಟು ಶೋ, ಬಟ್ ಎಸ್, ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಮ್ಮನ ರಿಲೇಟಿವ್ಸ್ ಮನೆಗೂ ಹೋಗೋಕ್ಕಿದ್ವಿ. ಸೊ ತುಂಬ ಟಯರಿಂಗ್ ಆಗಿದ್ವಿ. ಬೈ ಈವ್ನಿಂಗ್ ಹಾಗೆ ಲೈಕ್ ನಾವು ಆಗುಂಬೆ ಘಾಟ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಎವ್ರಿ ಒನ್ ವಾಸ್ ಟಯರ್ಡ್. ಜೀಜುಗೆ ತಲೆನೋವ್ತಾ ಇತ್ತು ಅಂತ ಹೇಳ್ಕೊಂಡು ನಾವು ಹೋಟೆಲಿಗೆ ರಿಟರ್ನೇ ಹೋದ್ವಿ. ಜಾಸ್ತಿ ಶೂಟ್ ಕೂಡ ಮಾಡಿಲ್ಲ. ಹೆಲೋ ಗೈಸ್, ಇಟ್ ಈಸ್ ದ ನೆಕ್ಸ್ಟ್ ಡೇ, ಥರ್ಡ್ ಡೇ ಇನ್ ಶೃಂಗೇರಿ. ಆ್ಯಕ್ಚುಲಿ ನಾವು ನಿನ್ನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಆಲ್ಸೋ ಟಯರಿಂಗ್ ಆಗಿತ್ತು. ಲೈಕ್ ಜೀಜುಗೆ ತಲೆನೋವು ತುಂಬ ಆಗ್ತಿತ್ತು. ಸೊ we took rest. After that I didn't vlog anything much ಅಂತಲ್ಲ, ಏನೂ ವ್ಲಾಗೇ ಮಾಡಿಲ್ಲ ಆ್ಯಕ್ಚುಲಿ. ಪೂಜೆ ಎಲ್ಲ ಮುಗಿಸ್ಕೊಂಡು ರಿಲೇಟಿವ್ಸ್ ಮನೆಗೆಲ್ಲ ಹೋಗಿ ಬಂದು ರೆಸ್ಟ್ ತಗೊಂಡ್ವಿ. ಆ್ಯಂಡ್ ಇವತ್ತು ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ ಆಫ್ಟರ್ ಬ್ರೇಕ್ಫಾಸ್ಟ್, ಮೇ ಬಿ ಲೈಕ್ ಅರೌಂಡ್ 9 o'clock ಹಾಗೆ. ಅಪ್ಪ ಅಮ್ಮ ಕನು ಗೋವಾಕ್ಕೆ ಹೋಗ್ತಾರೆ. ನಾನು, ದೀದಿ ಮತ್ತು ಜೀಜು ಬೆಂಗಳೂರಿಗೆ ಹೋಗ್ತೀವಿ. डैडी खाई गए, डैडी खाई गए. वाओ, नाइस. चलो हम चल के जाते. तो तू राव, तू आणि पाय दुखून घेणार. अरे राव थंयातले तेमी. So we have left from the hotel. किदे कार्ड हांगा आसा, आमी सकयल रावता. यो ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಹೋಟೆಲ್. ಐ ಲೈಕ್ ಇಟ್, ಇಟ್ಸ್ ರಿಯಲಿ ಗುಡ್. ಇವಾಗ ಚೆಕ್ಔಟ್ ಮಾಡಿಬಿಟ್ಟು ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಕನು ಈಸ್ ಗೋಯಿಂಗ್ ಟು ಗೋವಾ. ಸೊ ಎಸ್, ಹೋಟೆಲಿಂದ ಚೆಕ್ಔಟ್ ಆದಮೇಲೆ ನಾವೆಲ್ಲರಿಗೂ ಸಿ ಆಫ್ ಮಾಡ್ತಾ ಇದ್ವಿ. ಬಿಕಾಸ್ ನಾನು, ಜೀಜು, ಅಕ್ಕ ಬೆಂಗಳೂರಿಗೆ ಹೊರಟಿದ್ವಿ ಆ್ಯಂಡ್ ಅಮ್ಮ ಅಪ್ಪ ಕನು ಗೋವಾಕ್ಕೆ. ಆ್ಯಂಡ್ ಎಸ್, ದಿಸ್ ಈಸ್ ಹೌ ದ ಟ್ರಿಪ್ ಎಂಡೆಡ್. ತುಂಬ ಶಾರ್ಟ್ ಆಗಿತ್ತು ಅನಿಸ್ತು. ಸೊ ಎಸ್, ವಿ ವರ್ ಆನ್ ದ ವೇ ಟು ಬ್ಯಾಂಗ್ಳೂರ್ ಆ್ಯಂಡ್ ಎಲ್ಲರೂ ಟಯರ್ಡ್ ಆಗಿದ್ದರು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವ್ಲಾಗ್ ಮಾಡಿಲ್ಲ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.